ರಾಜ್ಯದಲ್ಲಿ ಸೂರ್ಯದೇವ ಅಕ್ಷರಶಃ ಕೋಪ ತಾಪವನ್ನ ಮೆರೆಯುತ್ತಿದ್ದಾನೆ. ದಿನೇ ದಿನೇ ಶರವೇಗದಲ್ಲಿ ಏರ್ತಾ ಇರುವ ತಾಪಮಾನಕ್ಕೆ ಕರ್ನಾಟಕ ಕೋತ ಅಂತ ಕುದಿತಾ ಇದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಬಿಸಿ ಗಾಳಿಯ ಆತಂಕ ಶುರುವಾಗಿದ್ದು ಜನಜೀವನ ಸಂಪೂರ್ಣ ಅಯೋಮಯವಾಗಿದೆ. ಈ ಬಾರಿ ಬೇಸಿಗೆಯ ಬಿಸಿ ಕೇವಲ ಶಾಖ ಅಲ್ಲ, ಅದು ಬೆಂಕಿ ಅಂತ ಆಗ್ತಾ ಇದೆ. ಉತ್ತರ ಕರ್ನಾಟಕವಂತೂ ಕಾದ ಕೆಂಡದ ಕೂಡಾಗಿದೆ. ಬಳ್ಳಾರಿಯಲ್ಲಿ ಬರೋಬ್ಬರಿ 42 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ಕಂಡಿದೆ. ರಾಯಚೂರಿನಲ್ಲಿ 40 ಡಿಗ್ರಿ ಸೆಲ್ಸಿಯಸ್, ಕಲಬುರಗಿ ಮತ್ತು ವಿಜಯಪುರದಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇನ್ನು ಮಲೆನಾಡು ಮತ್ತು ಕರಾವಳಿಯನ್ನು ಸೆಕೆ ತಾಳಲಾರದ ಸ್ಥಿತಿ ಇದ್ದು ದಕ್ಷಿಣ ಕನ್ನಡದಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಏರಿಕೆ ಆಗಿದೆ. ಬೆಂಗಳೂರಿನಲ್ಲೂ ಸಹ 35 ಡಿಗ್ರಿ ಸೆಲ್ಸಿಯಸ್ ದಾಟೋ ಮೂಲಕ ಜನರನ್ನ ಹೈರಾಣಾಗಿಸಿದೆ. ಬಿಸಿಲಿನ ತೀವ್ರತೆಗೆ ಜನರು ಸುಸ್ತಾಗಿ ಬೀಳ್ತಾ ಇದ್ದಾರೆ. ಹೀಟ್ ಸ್ಟ್ರೋಕ್ ಪ್ರಕರಣಗಳು ಹೆಚ್ಚಾಗುವ ಮುನ್ಸೂಚನೆ ಇರೋದ್ರಿಂದ ಆರೋಗ್ಯ ಇಲಾಖೆ ಈಗ ಯುದ್ಧೋಪಾದಿಯಲ್ಲಿ ಸಜ್ಜಾಗಿದೆ. ರಾಜ್ಯದ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 5 ಬೆಡ್, ತಾಲೂಕು ಆಸ್ಪತ್ರೆಗಳಲ್ಲಿ 8 ಬೆಡ್, ಜಿಲ್ಲಾ ಆಸ್ಪತ್ರೆಗಳಲ್ಲಿ 10 ಬೆಡ್ಗಳ ಸ್ಪೆಷಲ್ ವಾರ್ಡ್ಗಳನ್ನು ಮೀಸಲಿಡಲಾಗಿದೆ. ಬಿಸಿಲಿನಿಂದ ಅನಾರೋಗ್ಯಕ್ಕೆ ಈಡಾಗುವವರಿಗೆ ತಕ್ಷಣ ಚಿಕಿತ್ಸೆ ನೀಡಲು ಸಿಬ್ಬಂದಿಗೆ ವಿಶೇಷ ತರಬೇತಿಯನ್ನು ನೀಡಲಾಗಿದೆ. ಆರೋಗ್ಯ ಇಲಾಖೆ ಈಗ ಹೊಸ ಮಾರ್ಗಸೂಚಿ ಪ್ರಕಟಿಸಿದ್ದು, ನೆನಪಿಡಿ, ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಬೆಳಗ್ಗೆ 11ರಿಂದ ಸಂಜೆ 4:30 ಬಿಸಿಲು ತುಂಬಾ ಡೇಂಜರ್. ಈ ಸಮಯದಲ್ಲಿ ಅನಗತ್ಯವಾಗಿ ಹೊರ ಬರಬೇಡಿ, ಮಾರ್ಗಸೂಚಿಯನ್ನ ಪಾಲಿಸಿ. ಕಡ್ಡಾಯವಾಗಿ ಕಾಟನ್ ಬಟ್ಟೆಯನ್ನ ಧರಿಸಿ, ಹೊರ ಹೋಗುವಾಗ ಛತ್ರಿ, ಟೋಪಿಯನ್ನ ಬಳಸಿ. ಬಾಯಾರಿಕೆ ಇಲ್ಲದಿದ್ರೂ ಹೆಚ್ಚು ನೀರನ್ನ ಕುಡಿಯಿರಿ ಅಂತ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನ ನೀಡಿದೆ. ಬಿಸಿಲ ಜಳ ಹೆಚ್ಚಾಗ್ತಾ ಇದೆ. ಇನ್ನೊಂದೆಡೆ ಕನ್ನಂಬಾಡಿ, ಕಬಿನಿಯರು ನೀರು ಕಡಿಮೆ ಆಗ್ತಾ ಇದೆ. ಇದು ಆತಂಕ ಹೆಚ್ಚಿಸಿದ್ದು ಎಲ್ಲರೂ ಬಿಸಿಲಿನ ಬಗ್ಗೆ ಎಚ್ಚರ ವಹಿಸಿ ಹೆಚ್ಚು ನೀರನ್ನ ಕುಡಿದು ಆರೋಗ್ಯವಾಗಿರಿ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.